ಇದೇ ತಿಂಗಳಲ್ಲಿ 9, 10, 11ನೇ ಕನ್ವೆನ್ಷನ್ ಸೆಂಟರ್ನಲ್ಲಿ ಸದರನ್ ಡೈರಿ ಸಮಿಟ್ 2025 ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನ್ ಪರವಾಗಿ ಆಯೋಜಿಸ್ತಾ ಇದ್ದೀವಿ. ಇದು ಮೊಟ್ಟ ಮೊದಲ ಬಾರಿಗೆ ಈ ರೀಜನಲ್ ಕಾನ್ಫರೆನ್ಸ್ ಅಂತ ನಾವು ಪ್ರಾರಂಭಿಸಿ ಇದನ್ನು ಆಯೋಜಿಸ್ತಾ ಇದ್ದೀವಿ. ಇಲ್ಲಿ ಹೇಳೋದೇನೆಂದರೆ ನ್ಯಾಷನಲ್ ಲೆವೆಲಲ್ಲಿ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ಅಂತ ಆಗುತ್ತೆ. ಅದು ಮೊಟ್ಟ ಮೊದಲ ಬಾರಿಗೆ 1948ರಲ್ಲಿ 1948ನಲ್ಲಿ ಬೆಂಗಳೂರಿನಲ್ಲೇ ನಡೆದಿತ್ತು. ಅದೇ ರೀತಿ ಈ ಮೊದಲ ರೀಜನಲ್ ಕಾನ್ಫರೆನ್ಸ್ ಬೆಂಗಳೂರಿನಲ್ಲೇ ಆಯೋಜಿಸ್ತಾ ಇದ್ದೇವೆ. ಇದು 3 ದಿನಗಳವರೆಗೆ 9, 10 ಮತ್ತು 11. 9 ಮತ್ತು 10ನೇ ತಾರೀಕಿನ ದಿವಸ ಟೆಕ್ನಿಕಲ್ ಮತ್ತು ಸೈಂಟಿಫಿಕ್ ಸೆಷನ್ಗಳ ಬಗ್ಗೆ ಚರ್ಚೆ, ಗೋಷ್ಠಿ ಎಲ್ಲ ಇದೆ. 3ನೇ ದಿವಸ ನಮ್ಮ ಸೌತ್ ಝೋನ್ನಿಂದ ಸದರನ್ ರಾಜ್ಯಗಳಿಂದ ಡೈರಿ ವುಮನ್ ಅವರ ಪಾತ್ರ, ರಾಜ್ಯದಿಂದ ಒಬ್ಬೊಬ್ಬರು ಡೈರಿ ಹೆಂಗಸರನ್ನ, ಡೈರಿ ವುಮನ್ನನ್ನು ಆಯ್ಕೆ ಮಾಡಿ ಯಾರು ಹೆಚ್ಚಿಗೆ ಹಾಲಿನ ಉತ್ಪಾದನೆಯಲ್ಲಿ ಕಸುಬಾಗಿ ಮಾಡಿಕೊಂಡಿದ್ದಾರೆ ಅಂಥ ವುಮನ್ಗಳನ್ನ, ಅಂಥ ಡೈರಿ ಮಹಿಳೆಯರನ್ನ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದರ ಬಗ್ಗೆ ಸಹ ಇಲ್ಲೆಲ್ಲ ಇನ್ಫಾರ್ಮೇಷನ್ನ ಮಾಡಿ ಅವರನ್ನ ಇಲ್ಲಿ 3ನೇ ದಿವಸ 11ನೇ ತಾರೀಕಿನ ದಿವಸ ನಮ್ಮ ರಾಜ್ಯದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಶ್ರೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅವರನ್ನ ಎಲ್ಲ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದೇ ರೀತಿ ಸದರನ್ ಇಂಡಿಯಾದಲ್ಲಿ ಆರ್ಗನೈಸ್ ಡೈರಿ ಸೆಕ್ಟರ್ ಅನ್ನೋದು ಬಹಳಷ್ಟು ವೃದ್ಧಿಯಾಗಿದೆ. ಇದಕ್ಕೆ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರು ಇದಕ್ಕೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂಥವನ್ನ ಸಹ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅವ್ರನ್ನೂ ಸಹ ಈ ಸಮಾರಂಭದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಕಾರಣ ಏನಂದರೆ, ಡೈರಿ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಭಾರತ ದೇಶ ನಂಬರ್ 1 ಜಾಗದಲ್ಲಿ ಕಳೆದ 20 ವರ್ಷದಿಂದ ಇದೆ. ಇನ್ನೂ 10 ವರ್ಷ ಆದರೂ ನಮ್ಮ ಸಮಾನಕ್ಕೆ ಬರೋದು ಬಹಳ ಕಷ್ಟ, ಬೇರೆ ದೇಶಗಳು ಬರೋದು ಕಷ್ಟ. ಇದೇ ನಾವು ಮುಂದೆ ಇದ್ದೀವಿ ಅಂದ್ಬಿಟ್ಟು ನಾವು ಅದನ್ನು ರಿಲ್ಯಾಕ್ಸ್ ಆಗಿ ಅದನ್ನು ನಾವು ಸುಮ್ಮನೆ ಕೂತ್ರೆ ಬೇರೆ ದೇಶದವರು ಸಹ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಪ್ರತಿ ವರ್ಷ 4ರಿಂದ 5% ಆಗಬೇಕು, ಅದನ್ನು ಮಾಡಬೇಕು. ಅದರ ಬಗ್ಗೆ ನಾವು ಇಂಡಿಯನ್ ಡೈರಿ ಅಸೋಸಿಯೇಷನ್ನಿಂದ ಸತತವಾಗಿ ಭಾರತದಲ್ಲಿ ಎಲ್ಲ ಕಡೆ ಈ ರೀತಿಯಾದ ಸಂಕೀರ್ಣವನ್ನು ಆಗಾಗ ಇಟ್ಕೋತಾ ಇದ್ದೀವಿ. ಆದರೆ ರೀಜನಲ್ ಅಂದರೆ ಸೌತ್ ಝೋನಿಂದ ಪರವಾಗಿ ಆಗ್ತಾ ಇರೋದು ಇದು ಮೊಟ್ಟ ಮೊದಲನೇ ಸಂಕೀರ್ಣ. ಈ ಒಂದು ಸಂಕೀರ್ಣಕ್ಕೆ ಬಹಳಷ್ಟು ಎಲ್ಲ ರಾಜ್ಯಗಳಿಂದ, ಕರ್ನಾಟಕ, ಸದರನ್ ಇಂಡಿಯಾದ ಎಲ್ಲ ರಾಜ್ಯಗಳಿಂದ ಉತ್ತೇಜನ ಸಿಕ್ಕಿದೆ. ರೈತ ಬಾಂಧವರು ಎಲ್ಲ ರಾಜ್ಯಗಳಿಂದ ಬಂದು ಇದರಲ್ಲಿ 11ನೇ ತಾರೀಕಿನ ದಿವಸ 10ನೇ ತಾರೀಕಿನ ದಿವಸ ಇದರಲ್ಲಿ ಪಾತ್ರವಹಿಸ್ತಾ ಇದ್ದಾರೆ. ಒಟ್ಟು ಎಲ್ಲ ಸೇರಿ ಸುಮಾರು 1000 ಜನಗಳವರೆಗೆ 3 ದಿನಗಳ ಸಂಕೀರ್ಣದಲ್ಲಿ ನಾವು ಎಲ್ಲರೂ ಸೇರ್ತಾ ಇದ್ದೇವೆ. ಮೊದಲು 2 ದಿನ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಸೆಷನ್ ಆಗುತ್ತೆ. 3ನೇ ದಿನ ರೈತರಿಗೆ ಸನ್ಮಾನ ಆಗುತ್ತೆ. ಅದೇ ರೀತಿ ಯಾರು ಡೈರಿಗೆ ಉದ್ಯಮಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರಿಗೂ ಸಹ ಆಗುತ್ತೆ. ಇದೇ ಸಂದರ್ಭದಲ್ಲಿ ಸಣ್ಣದಾದ ಒಂದು ಡೈರಿ ಎಕ್ಸ್ಪೋ ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿ ಡೈರಿ ಮೆಷಿನರಿ ಆಗಲಿ, ಹಾಲು ಉತ್ಪಾದನೆ ಪ್ರಾಡಕ್ಟ್ಸ್ ಆಗಲಿ, ಅದನ್ನ ಬಗ್ಗೆ ಶೋಕೇಸ್ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದೇವೆ. ಹಾಗೆ ಈ ಸೈಂಟಿಫಿಕ್ ಸೆಷನ್ ಬಗ್ಗೆ ಚಿಕ್ಕ ಯಂಗ್ ಸೈಂಟಿಸ್ಟ್ಗಳಿಗೆ ಅವರ ಸಲುವಾಗಿ ಒಂದು ಪೋಸ್ಟರ್ ಸೆಷನ್ ಅಂತ ಇಟ್ಕೊಂಡು ಅದರಲ್ಲಿ ಎಲ್ಲ ದೇಶದ ಎಲ್ಲ ಭಾಗಗಳಿಂದ ಸುಮಾರು 70-80 ಸೈಂಟಿಫಿಕ್ ಪೋಸ್ಟರ್ಗಳು ಸಹ ಬಂದಿದೆ. ಇದೆಲ್ಲ ಸೇರಿದ್ರೆ ಈ ಒಂದು ಸಂಕೀರ್ಣದಲ್ಲಿ ರಿಸರ್ಚರ್ಸು, ಎಜುಕೇಷನಿಸ್ಟು, ಪಾಲಿಸಿ ಮೇಕರ್ಸು, ಡೈರಿ ಪ್ರೊಫೆಷನಲ್ಸು, ರೈತರು ಮತ್ತು ಡೈರಿ ಉದ್ದಿಮೆಗಳು, ನಾವು ಎಲ್ಲ ಡೈರಿ ಸ್ಟೇಕ್ ಹೋಲ್ಡರ್ಸ್ಗಳು ಇದರಲ್ಲಿ ಸೇರಿ ಈ ಒಂದು ಹಾಲು ಉತ್ಪಾದನೆಯಿಂದ ಹಿಡಿದು ಎಲ್ಲ ಅದು ಪ್ರೋಸೆಸ್ ಆಗಿ ಕಡೆ ಸೇರಿ ಇದಾಗೋರಿಗೆ ಏನೇನು ಬೇಕೋ ಪಾಲಿಸಿ ಮೇಕರ್ಸು, ರೆಗ್ಯುಲೇಟರಿ ಅಥಾರಿಟೀಸು ಎಲ್ಲರೂ ಸೇರ್ತೀವಿ. ಈ ಕಾರಣದಿಂದ ಹಾಲು ಒಳ್ಳೆ ಮಾಡ್ತಾ ಇರ್ತಾರೆ. ನಮ್ಮ ಪ್ರೈವೇಟ್ನವರು ಮಾಡ್ತಾ ಇದ್ದಾರೆ. ಅದು ಎರಡು ಜೊತೆಯಾಗಿ ಮಾಡಿ ನಮಗೆ ಯಾವ ಥರ ರೈತ ಬಾಂಧವರಿಗೆ ಅದನ್ನು ನಾವು ಅವರಿಗೆ ಸಹಾಯ ಮಾಡಬಹುದು, ಹಾಲಿನ ಉತ್ಪಾದನೆಯಲ್ಲಿ ಯಾವ ಥರ ನಾವು ಹೆಚ್ಚುವರ್ಗ ಮಾಡಬಹುದು ಅನ್ನೋ ಬಗ್ಗೆ ನಾವು ಇದು ಒಂದು ದಿವಸದ ಈ ಟೆಕ್ನಿಕಲ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಆವತ್ತಿನ ದಿವಸ ಸೆಕ್ಸ್ ಸೀಮನ್ ಬಗ್ಗೆ ಇವಾಗ ಭಾಳ ಮಾತಾಡ್ತಾರೆ ಜನ. ಇವಾಗ ಸೆಕ್ಸ್ ಸೀಮನ್ ಭಾಳ ಕಾಸ್ಟ್ಲಿ, ಅದು ಒಳ್ಳೇದಾಗತ್ತಾ ಇಲ್ವಾ ಅದ್ರ ಬಗ್ಗೆ NDDBಯಿಂದ ಜನ ಬಯಫಿಂದ ಬಂದು ಮಾತಾಡ್ತಾ ಇದ್ದಾರೆ. NDDBನವರು ಅವರೊಂದು ಗೋ ಚಿಪ್ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಈಗ ತಾನೇ ಒಂದು
ಉದ್ಘಾಟನೆ ಮಾಡಿದ್ರು. ಯಾವ ಥರ ಹಸು ಮತ್ತು ಎಮ್ಮೆಗಳನ್ನು ಪರಿಚಯ ಮಾಡುವುದರಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವ ಥರ ಮಾಡ್ಬೋದು ಅದ್ರ ಬಗ್ಗೆ ಅವರು ಗೌಶಿಪ್ ಅಂತ ಮಾಡಿದ್ದಾರೆ, ಮಹಾಶಿಪ್ ಅಂತ ಮಾಡಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಆಮೇಲೆ ಪಶು ಆಹಾರ ಭಾಳ ಇಂಪಾರ್ಟೆಂಟು. ಡಾಕ್ಟರ್ ಕುಲ್ಕೆ ಅವರು ಹೇಳ್ತಾ ಇದ್ರು, ನಾವು ಹಾಲಿನಲ್ಲಿ ನಂಬರ್ 1 ಇದ್ದೀವಿ. ನಮ್ಮ ಪರ್ ಕ್ಯಾಪಿಟ ಅವೈಲಬಿಲಿಟಿ ಆಲ್ಸೋ ಮಿಲ್ಕು 400 ಚಿಲ್ಲರೆ ಇದೆ ಗ್ರಾಮು. ನಮಗೆ ಬೇಕಾಗಿರೋದು ICMR ಪ್ರಕಾರ 300 ಚಿಲ್ಲರೆ, ಅಂದರೆ ನಾವು ಅದರಲ್ಲೂ ಕೂಡ ಹೆಚ್ಚಿದ್ದೀವಿ. ಬಟ್ ಏನು ಅಂದರೆ ನಮ್ಮಲ್ಲಿ ಹಸುವಿನ ನಂಬರ್ ಜಾಸ್ತಿ ಇದೆ, ಅವುಗಳ ಹಾಲಿನ ಉತ್ಪಾದನೆ ಕಮ್ಮಿ ಇದೆ. ಅದನ್ನು ಯಾವ ಥರ ಅದನ್ನು ಹೆಚ್ಚಿಗೆ ಮಾಡಬೇಕು ಪಶು ಆಹಾರದಿಂದ. ಮತ್ತು ಇವಾಗ ಏನೋ ಕಾಯಿಲೆಗಳು ಬರ್ತಾಯಿದೆ. ಇವಾಗ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಝುನಾಟಿಕ್ ಡಿಸೀಸ್ ಅಂತೀವಿ. ಏನು ಅಂದರೆ ಹಸುಗಳಿಂದ ನಾನು ಡಾಕ್ಟರ್ ರಾಮಚಂದ್ರ ಅಂತ ಈ ಕಾರ್ಯಕ್ರಮದ 3 ದಿವಸದ ಕಾರ್ಯಕ್ರಮ ಏನಿದೆ ಸದರ್ನ್ ಡೈರಿ ಸಮ್ಮಿಟ್ ಅದರ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ. ಈ 3 ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಹಾಲಿನ ಒಕ್ಕೂಟಗಳಿಂದ ಪದಾಧಿಕಾರಿಗಳು ಅವರೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲಿಂದನೂ ಪದಾಧಿಕಾರಿಗಳು ಮತ್ತು ಅಲ್ಲಿ ಡೈರಿಗಳ ಏನು ಸಿಬ್ಬಂದಿಗಳಿದ್ದಾರೆ ಎಲ್ಲರೂ ಈ ಸೌತ್ ಝೋನ್ ಅಂತ ನಾವೇನು ಹೇಳ್ತೀವಿ, ಎಲ್ಲ 5 ರಾಜ್ಯಗಳಿಂದನೂ ಎಲ್ಲ ಕಡೆಯಿಂದನೂ ಅವ್ರುಗಳು ಬಂದು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇದೇ ರೀತಿ ಈ 3 ದಿವಸದ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದಾದ ಒಂದು ಎಕ್ಸ್ಪೋ, ಡೈರಿ ಎಕ್ಸ್ಪೋ ಅಂತ ಸುಮಾರು 150 ಸ್ಟಾಲ್ಗಳು ಹಾಕಿ ಈ ಪ್ರತಿ ರಾಜ್ಯದಿಂದನೂ ಬಂದು ಮತ್ತು ಕೆಲವರು ಹೊರ ರಾಜ್ಯದಿಂದನೂ ಬಂದು ಅವರವರ ಏನು ಪ್ರಾಡಕ್ಟ್ಸ್ಗಳಿದೆ, ಅವರವ್ರ ಮೆಷಿನರಿ ಏನಿದೆ, ಅವರವ್ರು ಯಾವ ಥರ ಮುಂದೆ ಕಾರ್ಯಕ್ರಮನ ಅಳವಡಿಸ್ಕೋತಾರೆ ಅದ್ರ ಬಗ್ಗೆ ಅವರು ಈ ಎಕ್ಸಿಬಿಷನಲ್ಲಿ ಅವರ ತೋರಿಸ್ತಾರೆ ಅವರೆಲ್ಲ. ಸೊ ಇದೇ ರೀತಿ ನಮ್ಮ ಒಂದು ಈ ಫಾರ್ಮರ್ಸ್ ಏನಿದ್ದಾರೆ, ಫಾರ್ಮರ್ಸ್ನು 3ನೇ ದಿವಸ ನಮ್ಮ ಚೇರ್ಮನ್ ಸಾಹೇಬರು ಕುಲಕರ್ಣಿ ಅವರು ಹೇಳ್ದಂಗೆ, ಡಾಕ್ಟರ್ ಕುಲಕರ್ಣಿ ಅವರು ಹೇಳ್ದಂಗೆ 3ನೇ ದಿವಸ ಫಾರ್ಮರ್ಸ್ಗೆ, ನಮ್ಮ ರೈತ ಬಾಂಧವರಿಗೆ ಸುಮಾರು ಅವರು ಒಂದು 300-400 ಜನ ಬರ್ತಾ ಇದ್ದಾರೆ. ರೈತ ಬಾಂಧವರು ಎಲ್ಲ ಕಡೆಯಿಂದನೂ, ಈವನ್ ಕೇರಳದಿಂದನೂ ರೈತ ಬಾಂಧವರು ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಅದೇ ರೀತಿ ಮುಂಚೆನೇ ತಿಳಿಸ್ದಂಗೆ ಈ ಹೈನುಗಾರಿಕೆಯಲ್ಲಿ ಈ ಹೆಣ್ಣು ಮಕ್ಕಳ ಅಭಿವೃದ್ಧಿ ಅವ್ರು ಹೆಂಗೆ